ಭಾರತದಲ್ಲಿದ್ದ ಪಾಕಿಸ್ತಾನ ಪ್ರಜೆಗಳಿಗೆ ಗೇಟ್ ಪಾಸ್ ಕೊಡೋ ಕಾರ್ಯ ಚುರುಕಾಗಿದೆ. ಯಾವಾಗ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಾಯಿತು, ಭಾರತ ರಾಜತಾಂತ್ರಿಕ ಸಮರವನ್ನ ಸಾರುವ ಭಾಗವಾಗಿ ಪಾಕಿಸ್ತಾನ ಪ್ರಜೆಗಳಿಗೆ ತಕ್ಷಣಕ್ಕೆ ಭಾರತದ ನೆಲ ತೊರೆಯುವಂತೆ ಸಂದೇಶ ರವಾನೆ ಮಾಡಲಾಗಿದೆ. ಇದೀಗ ಒಬ್ಬೊಬ್ಬರನ್ನೇ ಹುಡುಕಿ ಅವರನ್ನ ಗಡೀಪಾರು ಮಾಡುವ ಕೆಲಸ ನಡೀತಾ ಇದೆ. ಪಾಕಿಸ್ತಾನಕ್ಕೆ ಭಾರತದ ಭೂಮಿಯನ್ನ ತೊರೆಯೋಕೆ ಡೆಡ್ಲೈನ್ ನೀಡಲಾಗಿತ್ತು, ಅದು ಅಂತಿಮವಾಗಿದೆ. 3 ದಿನಗಳಿಂದ ಈವರೆಗೆ ಬರೋಬ್ಬರಿ 509 ಮಂದಿ ಜನರಿಗೆ ಗೇಟ್ ಪಾಸ್ ನೀಡಲಾಗಿದೆ. ಅಟಾರಿ ಹಾಗೆ ವಾಘಾ ಗಡಿ ಮೂಲಕ ಭಾರತವನ್ನ ಬಿಟ್ಟು ಪಾಕಿಸ್ತಾನಕ್ಕೆ ವಾಪಸ್ ಆಗಿದ್ದಾರೆ ಪಾಕಿಸ್ತಾನಿಗಳು. ಮತ್ತೊಂದು ಕಡೆ ಪಾಕಿಸ್ತಾನದಿಂದ ಕೂಡ ಭಾರತಕ್ಕೆ ಭಾರತೀಯರು ವಾಪಸ್ ಬರ್ತಾ ಇದ್ದಾರೆ. ಪಾಕಿಸ್ತಾನಕ್ಕೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಹೋದಂತಹ ಭಾರತೀಯ ಪ್ರಜೆಗಳು ಬರೋಬ್ಬರಿ 745 ಮಂದಿ ವಾಪಸ್ ಬಂದಿದ್ದಾರೆ. ಭಾರತದಲ್ಲಿದ್ದ ಪಾಕಿಸ್ತಾನದ ಪ್ರಜೆಗಳಿಗೆ ವೀಸಾ ರದ್ದು ಮಾಡಲಾಗಿದೆ. ಸಾರ್ಕ್ ವೀಸಾ ಹಾಗೆ ಸಾಮಾನ್ಯ ವೀಸಾ, ಇದೆರಡೂ ಬಗೆಯ ವೀಸಾವನ್ನ ಹೊಂದಿದ್ದವರಿಗೆ ಇವತ್ತು ಸಂಜೆಯ ತನಕ ಡೆಡ್ಲೈನ್ ಇತ್ತು. ಎಲ್ಲರನ್ನ ಕೂಡ ಆಲ್ರೆಡಿ ಗಡೀಪಾರು ಮಾಡಲಾಗ್ತಾ ಇದೆ. ಮೆಡಿಕಲ್ ವೀಸಾ ಮೇಲೆ ಬಂದವರಿಗೆ 29ನೇ ತಾರೀಕಿನವರೆಗೆ ಅವಧಿಯನ್ನ ನೀಡಲಾಗಿದೆ ದೇಶದಿಂದ ಹೊರಹೋಗಲಿಕ್ಕೆ. ಹೀಗಾಗಿ ಮೆಡಿಕಲ್ ವೀಸಾ ಮೇಲೆ ಭಾರತಕ್ಕೆ ಬಂದಿರುವವರು ಮಾತ್ರ ಪಾಕಿಸ್ತಾನದ ಪ್ರಜೆಗಳು ಸದ್ಯಕ್ಕೆ ಭಾರತದಲ್ಲಿ ಉಳಿಲಿಕ್ಕೆ ಅವಕಾಶ ಇದೆ. ಅದು ಕೂಡ 29ನೇ ತಾರೀಕಿನವರೆಗೆ ಮಾತ್ರ. ಈವರೆಗೆ ಪಾಕಿಸ್ತಾನಕ್ಕೆ ಅಧಿಕೃತವಾಗಿ ವಾಪಸ್ಸಾದ ಪಾಕಿಸ್ತಾನಿಗಳು 509 ಮಂದಿ. ಭಾರತ ದೇಶಕ್ಕೆ ಮರಳದವರು 745 ಮಂದಿ. ವಾಘಾ ಅಟಾರಿ ಗಡಿಭಾಗದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಎಕ್ಸ್ಕ್ಲೂಸಿವ್ ದೃಶ್ಯಗಳಿವೆ. ಸಾಮಾನ್ಯವಾಗಿ ಬೀಟಿಂಗ್ ದ ರಿಟ್ರೀಟ್ ಕಾರ್ಯಕ್ರಮವನ್ನ ಗಮನಿಸಲಿಕ್ಕೆ ಈ ವಾಘಾ ಅಟಾರಿ ಗಡಿಭಾಗಕ್ಕೆ ಹೋಗ್ತಾ ಇದ್ದವರ ಸಂಖ್ಯೆ ನಾವು ಹೆಚ್ಚಾಗಿ ಗಮನಿಸ್ತಾ ಇದ್ವಿ ಪ್ರತಿನಿತ್ಯ. ಆದರೆ ಇವತ್ತು ಪಾಕಿಸ್ತಾನದ ಪ್ರಜೆಗಳು ಪಾಕಿಸ್ತಾನಕ್ಕೆ, ಭಾರತದ ಪ್ರಜೆಗಳು ವಾಪಸ್ ಭಾರತಕ್ಕೆ ಬರ್ತಾ ಇರುವ ಪ್ರಕ್ರಿಯೆಯನ್ನ ಗಮನಿಸ್ತಾ ಇದ್ವಿ. ಭಾರತದಲ್ಲಿದ್ದ ಪಾಕಿಸ್ತಾನ ಪ್ರಜೆಗಳಿಗೆ ಗೇಟ್ ಪಾಸ್ ಕೊಡೋ ಕಾರ್ಯ ಚುರುಕಾಗಿದೆ. ಯಾವಾಗ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಾಯಿತು, ಭಾರತ ರಾಜತಾಂತ್ರಿಕ ಸಮರವನ್ನ ಸಾರುವ ಭಾಗವಾಗಿ ಪಾಕಿಸ್ತಾನ ಪ್ರಜೆಗಳಿಗೆ ತಕ್ಷಣಕ್ಕೆ ಭಾರತದ ನೆಲ ತೊರೆಯುವಂತೆ ಸಂದೇಶ ರವಾನೆ ಮಾಡಲಾಗಿದೆ. ಇದೀಗ ಒಬ್ಬೊಬ್ಬರನ್ನೇ ಹುಡುಕಿ ಅವರನ್ನ ಗಡೀಪಾರು ಮಾಡುವ ಕೆಲಸ ನಡೀತಾ ಇದೆ. ಪಾಕಿಸ್ತಾನಕ್ಕೆ ಭಾರತದ ಭೂಮಿಯನ್ನ ತೊರೆಯೋಕೆ ಡೆಡ್ಲೈನ್ ನೀಡಲಾಗಿತ್ತು, ಅದು ಅಂತಿಮವಾಗಿದೆ. 3 ದಿನಗಳಿಂದ ಈವರೆಗೆ ಬರೋಬ್ಬರಿ 509 ಮಂದಿ ಜನರಿಗೆ ಗೇಟ್ ಪಾಸ್ ನೀಡಲಾಗಿದೆ. ಅಟಾರಿ ಹಾಗೆ ವಾಘಾ ಗಡಿ ಮೂಲಕ ಭಾರತವನ್ನ ಬಿಟ್ಟು ಪಾಕಿಸ್ತಾನಕ್ಕೆ ವಾಪಸ್ ಆಗಿದ್ದಾರೆ ಪಾಕಿಸ್ತಾನಿಗಳು. ಮತ್ತೊಂದು ಕಡೆ ಪಾಕಿಸ್ತಾನದಿಂದ ಕೂಡ ಭಾರತಕ್ಕೆ ಭಾರತೀಯರು ವಾಪಸ್ ಬರ್ತಾ ಇದ್ದಾರೆ. ಪಾಕಿಸ್ತಾನಕ್ಕೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಹೋದಂತಹ ಭಾರತೀಯ ಪ್ರಜೆಗಳು ಬರೋಬ್ಬರಿ 745 ಮಂದಿ ವಾಪಸ್ ಬಂದಿದ್ದಾರೆ. ಭಾರತದಲ್ಲಿದ್ದ ಪಾಕಿಸ್ತಾನದ ಪ್ರಜೆಗಳಿಗೆ ವೀಸಾ ರದ್ದು ಮಾಡಲಾಗಿದೆ. ಸಾರ್ಕ್ ವೀಸಾ ಹಾಗೆ ಸಾಮಾನ್ಯ ವೀಸಾ, ಇದೆರಡೂ ಬಗೆಯ ವೀಸಾವನ್ನ ಹೊಂದಿದ್ದವರಿಗೆ ಇವತ್ತು ಸಂಜೆಯ ತನಕ ಡೆಡ್ಲೈನ್ ಇತ್ತು. ಎಲ್ಲರನ್ನ ಕೂಡ ಆಲ್ರೆಡಿ ಗಡೀಪಾರು ಮಾಡಲಾಗ್ತಾ ಇದೆ. ಮೆಡಿಕಲ್ ವೀಸಾ ಮೇಲೆ ಬಂದವರಿಗೆ 29ನೇ ತಾರೀಕಿನವರೆಗೆ ಅವಧಿಯನ್ನ ನೀಡಲಾಗಿದೆ ದೇಶದಿಂದ ಹೊರಹೋಗಲಿಕ್ಕೆ. ಹೀಗಾಗಿ ಮೆಡಿಕಲ್ ವೀಸಾ ಮೇಲೆ ಭಾರತಕ್ಕೆ ಬಂದಿರುವವರು ಮಾತ್ರ ಪಾಕಿಸ್ತಾನದ ಪ್ರಜೆಗಳು ಸದ್ಯಕ್ಕೆ ಭಾರತದಲ್ಲಿ ಉಳಿಲಿಕ್ಕೆ ಅವಕಾಶ ಇದೆ. ಅದು ಕೂಡ 29ನೇ ತಾರೀಕಿನವರೆಗೆ ಮಾತ್ರ. ಈವರೆಗೆ ಪಾಕಿಸ್ತಾನಕ್ಕೆ ಅಧಿಕೃತವಾಗಿ ವಾಪಸ್ಸಾದ ಪಾಕಿಸ್ತಾನಿಗಳು 509 ಮಂದಿ. ಭಾರತ ದೇಶಕ್ಕೆ ಮರಳದವರು 745 ಮಂದಿ. ವಾಘಾ ಅಟಾರಿ ಗಡಿಭಾಗದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಎಕ್ಸ್ಕ್ಲೂಸಿವ್ ದೃಶ್ಯಗಳಿವೆ. ಸಾಮಾನ್ಯವಾಗಿ ಬೀಟಿಂಗ್ ದ ರಿಟ್ರೀಟ್ ಕಾರ್ಯಕ್ರಮವನ್ನ ಗಮನಿಸಲಿಕ್ಕೆ ಈ ವಾಘಾ ಅಟಾರಿ ಗಡಿಭಾಗಕ್ಕೆ ಹೋಗ್ತಾ ಇದ್ದವರ ಸಂಖ್ಯೆ ನಾವು ಹೆಚ್ಚಾಗಿ ಗಮನಿಸ್ತಾ ಇದ್ವಿ ಪ್ರತಿನಿತ್ಯ. ಆದರೆ ಇವತ್ತು ಪಾಕಿಸ್ತಾನದ ಪ್ರಜೆಗಳು ಪಾಕಿಸ್ತಾನಕ್ಕೆ, ಭಾರತದ ಪ್ರಜೆಗಳು ವಾಪಸ್ ಭಾರತಕ್ಕೆ ಬರ್ತಾ ಇರುವ ಪ್ರಕ್ರಿಯೆಯನ್ನ ಗಮನಿಸ್ತಾ ಇದ್ವಿ. ಭಾರತದಲ್ಲಿದ್ದ ಪಾಕಿಸ್ತಾನ ಪ್ರಜೆಗಳಿಗೆ ಗೇಟ್ ಪಾಸ್ ಕೊಡೋ ಕಾರ್ಯ ಚುರುಕಾಗಿದೆ. ಯಾವಾಗ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಾಯಿತು, ಭಾರತ ರಾಜತಾಂತ್ರಿಕ ಸಮರವನ್ನ ಸಾರುವ ಭಾಗವಾಗಿ
ಪಾಕಿಸ್ತಾನ ಪ್ರಜೆಗಳಿಗೆ ತಕ್ಷಣಕ್ಕೆ ಭಾರತದ ನೆಲ ತೊರೆಯುವಂತೆ ಸಂದೇಶ ರವಾನೆ ಮಾಡಲಾಗಿದೆ. ಇದೀಗ ಒಬ್ಬೊಬ್ಬರನ್ನೇ ಹುಡುಕಿ ಅವರನ್ನ ಗಡೀಪಾರು ಮಾಡುವ ಕೆಲಸ ನಡೀತಾ ಇದೆ. ಪಾಕಿಸ್ತಾನಕ್ಕೆ ಭಾರತದ ಭೂಮಿಯನ್ನ ತೊರೆಯೋಕೆ ಡೆಡ್ಲೈನ್ ಏನು ನೀಡಲಾಗಿತ್ತು, ಅದು ಅಂತ್ಯವಾಗಿದೆ. 3 ದಿನಗಳಿಂದ ಈವರೆಗೆ ಬರೋಬ್ಬರಿ 509 ಮಂದಿ ಜನರಿಗೆ ಗೇಟ್ ಪಾಸ್ ನೀಡಲಾಗಿದೆ. ಅಟಾರಿ ಹಾಗೆ ವಾಘಾ ಗಡಿ ಮೂಲಕ ಭಾರತವನ್ನ ಬಿಟ್ಟು ಪಾಕಿಸ್ತಾನಕ್ಕೆ ವಾಪಸ್ ಆಗಿದ್ದಾರೆ ಪಾಕಿಸ್ತಾನಿಗಳು. ಮತ್ತೊಂದು ಕಡೆ ಪಾಕಿಸ್ತಾನದಿಂದ ಕೂಡ ಭಾರತಕ್ಕೆ ಭಾರತೀಯರು ವಾಪಸ್ ಬರ್ತಾ ಇದ್ದಾರೆ. ಪಾಕಿಸ್ತಾನಕ್ಕೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಹೋದಂತಹ ಭಾರತೀಯ ಪ್ರಜೆಗಳು ಬರೋಬ್ಬರಿ 745 ಮಂದಿ ವಾಪಸ್ ಬಂದಿದ್ದಾರೆ. ಭಾರತದಲ್ಲಿದ್ದ ಪಾಕಿಸ್ತಾನದ ಪ್ರಜೆಗಳಿಗೆ ವೀಸಾ ರದ್ದು ಮಾಡಲಾಗಿದೆ. ಸಾರ್ಕ್ ವೀಸಾ ಹಾಗೆ ಸಾಮಾನ್ಯ ವೀಸಾ ಇದೆರಡೂ ಬಗೆಯ ವೀಸಾವನ್ನ ಹೊಂದಿದ್ದವರಿಗೆ ಇವತ್ತು ಸಂಜೆಯ ತನಕ ಡೆಡ್ಲೈನ್ ಇತ್ತು. ಎಲ್ಲರನ್ನ ಕೂಡ ಆಲ್ರೆಡಿ ಗಡೀಪಾರು ಮಾಡಲಾಗ್ತಾ ಇದೆ. ಮೆಡಿಕಲ್ ವೀಸಾ ಮೇಲೆ ಬಂದವರಿಗೆ 29ನೇ ತಾರೀಕಿನವರೆಗೆ ಅವಧಿಯನ್ನ ನೀಡಲಾಗಿದೆ ದೇಶದಿಂದ ಹೊರಹೋಗಲಿಕ್ಕೆ. ಹೀಗಾಗಿ ಮೆಡಿಕಲ್ ವೀಸಾ ಮೇಲೆ ಭಾರತಕ್ಕೆ ಬಂದಿರುವವರು ಮಾತ್ರ ಪಾಕಿಸ್ತಾನದ ಪ್ರಜೆಗಳು ಸದ್ಯಕ್ಕೆ ಭಾರತದಲ್ಲಿ ಉಳಿಲಿಕ್ಕೆ ಅವಕಾಶ ಇದೆ. ಅದು ಕೂಡ 29ನೇ ತಾರೀಕಿನವರೆಗೆ ಮಾತ್ರ. ಈವರೆಗೆ ಪಾಕಿಸ್ತಾನಕ್ಕೆ ಅಧಿಕೃತವಾಗಿ ವಾಪಸ್ಸಾದ ಪಾಕಿಸ್ತಾನಿಗಳು 509 ಮಂದಿ. ಭಾರತ ದೇಶಕ್ಕೆ ಮರಳದವರು 745 ಮಂದಿ. ವಾಘಾ ಅಟಾರಿ ಗಡಿಭಾಗದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಎಕ್ಸ್ಕ್ಲೂಸಿವ್ ದೃಶ್ಯಗಳಿವೆ. ಸಾಮಾನ್ಯವಾಗಿ ಬೀಟಿಂಗ್ ದ ರಿಟ್ರೀಟ್ ಕಾರ್ಯಕ್ರಮವನ್ನ ಗಮನಿಸಲಿಕ್ಕೆ ಈ ವಾಘಾ ಅಟಾರಿ ಗಡಿಭಾಗಕ್ಕೆ ಹೋಗ್ತಾ ಇದ್ದವರ ಸಂಖ್ಯೆ ನಾವು ಹೆಚ್ಚಾಗಿ ಗಮನಿಸ್ತಾ ಇದ್ವಿ ಪ್ರತಿನಿತ್ಯ. ಆದರೆ ಇವತ್ತು ಪಾಕಿಸ್ತಾನದ ಪ್ರಜೆಗಳು ಪಾಕಿಸ್ತಾನಕ್ಕೆ, ಭಾರತದ ಪ್ರಜೆಗಳು ವಾಪಸ್ ಭಾರತಕ್ಕೆ ಬರ್ತಾ ಇರುವ ಪ್ರಕ್ರಿಯೆಯನ್ನ ಗಮನಿಸ್ತಾ ಇದ್ವಿ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಂದ್ರ ರೋಡ್ ಸರಿ ಇಲ್ಲ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ರಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕ್ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರಿ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀನಿ ಅಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.